ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ತ್ರಿಕೋನಮಿತಿಯ ಅನ್ವಯದ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಫೈನಲ್ ಎಕ್ಸಾಮ್ಗೆ ಮಕ್ಕಳ. ಯಾಕೆಂತ ಹೇಳಿದ್ರೆ ಈ ತ್ರಿಕೋನಮಿತಿಯ ಅನ್ವಯದ ಲೆಕ್ಕಗಳನ್ನು 4 ಅಂಕಗಳಿಗೆ ಕೇಳ್ತಾ ಇದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟಿಗೆ ಬಹಳಷ್ಟು ಗಮನವನ್ನು ಕೊಡಿ ಮಕ್ಕಳ. ಪ್ರಶ್ನೆಯನ್ನು ನೀವು 2-3 ಬಾರಿ ಓದ್ಕೊಂಡ್ರೆ ಈಸಿಯಾಗಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನಿಮಗೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್, 100 ಮೀಟರ್ ಅಗಲದ ಒಂದು ನದಿಯ ಮಧ್ಯದಲ್ಲಿರುವ ಪುಟ್ಟ ದ್ವೀಪವೊಂದರಲ್ಲಿ ಮರವೊಂದಿದೆ. ಪಿ ಮತ್ತು ಕ್ಯೂ ಬಿಂದುಗಳು ಆ ನದಿಯ 2 ವಿರುದ್ಧ ದಡದಲ್ಲಿದ್ದು ಮರದೊಂದಿಗೆ ಸರಳ ರೇಖಾಗತವಾಗಿವೆ. ಪಿ ಮತ್ತು ಕ್ಯೂ ಬಿಂದುಗಳಿಂದ ಮರದ ತುದಿಗಳಿಗಿರುವ ಉನ್ನತ ಕೋನಗಳು 30 ಡಿಗ್ರಿ ಮತ್ತು 45 ಡಿಗ್ರಿಗಳಾಗಿದ್ದರೆ ಮರದ ಎತ್ತರವನ್ನು ಕಂಡುಹಿಡಿಯಿರಿ. ಮಕ್ಕಳ, ಪ್ರಶ್ನೆನ 2 ಬಾರಿ ಓದ್ಕೊಳ್ಳಿ, ಅರ್ಥ ಆಗುತ್ತೆ. 100 ಮೀಟರ್ ಅಗಲ ಇರೋ ಒಂದು ನದಿ ಇದೆ, ಅದರ ಮಧ್ಯಭಾಗದಲ್ಲಿ ಒಂದು ದ್ವೀಪ ಇದೆ, ಅಲ್ಲಿ ಮರ ಇದೆ. ಅಂದರೆ ಏನಾಗಿದೆ, ಪಿ ಮತ್ತು ಕ್ಯೂಗಳು ಬಿಂದುಗಳ 2 ವಿರುದ್ಧ ದಡದಲ್ಲಿ. ಹಾಗಾದರೆ ಏನಾಗುತ್ತೆ, ಪಿ ಒಂದು ಬದಿನಲ್ಲಿದೆ, ಕ್ಯೂ ಇನ್ನೊಂದು ಬದಿನಲ್ಲಿದೆ. ಚಿತ್ರವನ್ನು ನೋಡಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಪಿ ಮತ್ತು ಕ್ಯೂ ನಡುವೆ ಇರುವಂಥದ್ದು ನದಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಅವುಗಳ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ, 100 ಮೀಟರ್ ಇದೆ. ಓಕೆನಾ? ಸೊ ಮಧ್ಯಭಾಗದಲ್ಲಿ ಏನಿದೆ, ಮರ ಇದೆ. ಸೊ ಆರ್ ಎಸ್ ಅನ್ನು ನಾವು ಮರ ಅಂತ ತೆಗೆದುಕೊಳ್ಳೋಣ, ರೈಟ್? ಸೊ ಕ್ವಶನನ್ನು ಮುಂದೆ ಓದ್ಕೊಳ್ಳಿ. ಹಾಗೇನೆ ಪಿ ಮತ್ತು ಕ್ಯೂ ಬಿಂದುಗಳಿಂದ ಮರದ ತುದಿಗಿರುವ ಉನ್ನತ ಕೋನ. ಪಿ ಅಂದರೆ ಉನ್ನತ ಕೋನ ಅಂದರೆ ಮಕ್ಕಳ, ಕೆಳಗಿನಿಂದ ಮೇಲಕ್ಕೆ ನೋಡಿದಾಗ ನಾವು ಅದನ್ನು ಉನ್ನತ ಕೋನ ಅಂತೀವಿ. ಮೇಲ್ಭಾಗದಿಂದ ಈಗ ಆರಿಂದ ಪಿಗೆ ನೋಡಿದ್ರೆ ಅದು ಅವನತ ಕೋನ ಆಗ್ತದೆ, ಪಿಯಿಂದ ಆರ್ಗೆ ನೋಡಿದಾಗ ಉನ್ನತ ಕೋನ. ಹಾಗಾಗಿ ಆ 2 ತುದಿಗಳ ನಡುವೆ ಏನಾಗಿದೆ, ಆ ಮರದ ತುದಿಗಿರುವ ಉನ್ನತ ಕೋನಗಳೇನಾಗಿದೆ, 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿದೆ. ಹಾಗಾಗಿ ಪಿನಲ್ಲಿ 30 ಡಿಗ್ರಿ ಆಗುತ್ತೆ, ಕ್ಯೂನಲ್ಲಿ 45 ಡಿಗ್ರಿ ಆಗುತ್ತೆ. ಸೊ ಈಗ ನಾನು ಕಂಡುಹಿಡಿಬೇಕಾಗಿರೋದು ಆರ್ ಎಸ್, ಅಂದರೆ ಮರದ ಎತ್ತರವನ್ನು ಕಂಡುಹಿಡಿಬೇಕು. ಸೊ ಏನೆಲ್ಲ ಕೊಟ್ಟಿದ್ದಾರೆ ಮಕ್ಕಳ, ಕೋನ ಪಿ ಕೊಟ್ಟಿದ್ದಾರೆ 30 ಡಿಗ್ರಿ, ಕೋನ ಕ್ಯೂ 45 ಡಿಗ್ರಿ ಕೊಟ್ಟಿದ್ದಾರೆ. ಅದೇ ರೀತಿ ಮರದ ಎತ್ತರ ಕಂಡುಹಿಡಿಬೇಕು. ಸೊ ಇಲ್ಲಿ ನಮಗೆ ಪಿ ಎಸ್ ಅನ್ನೋದು ಗೊತ್ತಿಲ್ಲ, ಎಸ್ ಕ್ಯೂ ಅನ್ನೋದು ಗೊತ್ತಿಲ್ಲ, ಆದರೆ ಪಿ ಕ್ಯೂ ಅನ್ನೋದು ಮಾತ್ರ ಗೊತ್ತಿದೆ, 100 ಮೀಟರ್. ಸೊ ಹಾಗಾಗಿ ನನಗೆ ಪಿ ಎಸ್ ಅನ್ನು ಎಕ್ಸ್ ಅಂತ ತೆಗೆದುಕೊಂಡ್ರೆ ಎಸ್ ಕ್ಯೂ ಏನಾಗುತ್ತೆ, 100 ಮೈನಸ್ ಎಕ್ಸ್ ಆಯಿತು, ರೈಟ್? ಸೊ ಹಾಗಾಗಿ ನನಗೆ ಅವೆರಡು ಡಿಸ್ಟೆನ್ಸ್ ಗೊತ್ತಾಯಿತು. ತ್ರಿಭುಜ ಪಿ ಆರ್ ಎಸ್, ತ್ರಿಭುಜ ಪಿ ಆರ್ ಎಸ್ ಅಲ್ಲಿ ಟ್ಯಾನ್ 30 ಡಿಗ್ರಿ. ಸೊ ಈಗ ನನಗೆ ಯಾಕೆ ಟ್ಯಾನನ್ನು ಸಮ್ಟೈಮ್ಸ್ ನಾವು ಸೈನನ್ನು ತಗೋತೀವಿ, ನೀವು ನೋಡ್ಕೋಬೇಕು, ಟ್ಯಾನ್ ತಗೋಬೇಕಾ, ಸೈನ್ ತಗೋಬೇಕಾ, ಕಾಸ್ ತಗೋಬೇಕಾ. ಸೊ ನಾನಿಲ್ಲಿ ಟ್ಯಾನ್ 30 ತಗೋತಾ ಇದ್ದೀನಿ. ಯಾಕೆ ಟ್ಯಾನ್ ತಗೋತಾ ಇದ್ದೀನಿ ಅಂದರೆ, ನಾನೀಗ ಆರ್ ಎಸ್ ಮತ್ತು ಪಿ ಎಸ್ ಅನ್ನು ಕಂಡುಹಿಡಿಬೇಕು. ನನಗೇನಾದರೂ ಪಿ ಕ್ಯೂ ಪಿ ಆರ್ ಅನ್ನು ಕಂಡುಹಿಡಿಬೇಕಾಗಿದ್ರೆ ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಸೈನನ್ನು ತಗೊಳ್ತಾ ಇದ್ದೆ. ಆದರೆ ನಾನಿಲ್ಲಿ ಕಂಡುಹಿಡಿಬೇಕಾಗಿರೋದೇನಾಗಿದೆ, ಸೊ ಪಿ ಎಸ್ ಮತ್ತು ಆರ್ ಎಸ್. ಹಾಗಾಗಿ ಟ್ಯಾನ್ 30 ತೆಗೆದುಕೊಂಡ್ರೆ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಆಗುತ್ತೆ. ಸೊ ಆರ್ ಎಸ್ ಡಿವೈಡೆಡ್ ಬೈ ಪಿ ಎಸ್. ಸೊ ದಟ್ ಟ್ಯಾನ್ 30 ಅಂದರೆ 1/3 ಅದರ ಬೆಲೆ ಇಸ್ ಈಕ್ವಲ್ ಟು ಆರ್ ಎಸ್ ಡಿವೈಡೆಡ್ ಬೈ ಪಿ ಎಸ್ ಅಂದ್ರೆ ಏನು, ಎಕ್ಸ್, ರೈಟ್? ಕಾಣಿಸ್ತಾ ಇದೆಯಲ್ಲ ಮಕ್ಕಳ, ಎಕ್ಸ್ ಅಂತ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಕ್ಸ್ ಬೆಲೆ ಏನಾಯಿತು, ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಆರ್ ಎಸ್ √3 ಆಯಿತು. ಸೊ ಈ ಎಕ್ಸ್ ಬೆಲೆಯನ್ನು ನಾವೇನು ಮಾಡಬೇಕು, ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಇನ್ನೊಂದು ತ್ರಿಭುಜ ತಗೊಳ್ಳೋಣ, ಯಾವುದು, ಆರ್ ಎಸ್ ಕ್ಯೂ. ಸೊ ಈ ತ್ರಿಭುಜವನ್ನು ತೆಗೆದುಕೊಂಡಾಗ ಏನಾಗುತ್ತೆ, ತ್ರಿಭುಜ ಕ್ಯೂ ಆರ್ ಎಸ್ನಲ್ಲಿ ಟ್ಯಾನ್ 45 ಡಿಗ್ರಿ ಏನಿದೆ ಮಕ್ಕಳ, ಇಲ್ಲೂ ಯಾಕೆ ಟ್ಯಾನ್ 45 ತಗೊಂಡೆ ಅಂದರೆ ವಿ ನೀಡ್ ಆರ್ ಎಸ್ ಆ್ಯಂಡ್ ಕ್ಯೂ ಎಸ್. ಸೊ ಟ್ಯಾನ್ 45 ಡಿಗ್ರಿ ಇಸ್ ಈಕ್ವಲ್ ಟು ಆರ್ ಎಸ್ ಡಿವೈಡೆಡ್ ಬೈ ಕ್ಯೂ ಎಸ್ ಆಗುತ್ತೆ. ಸೊ ಟ್ಯಾನ್ 45 ಅಂದರೆ 1 ಇಸ್ ಈಕ್ವಲ್ಸ್ ಟು ಆರ್ ಎಸ್ ಡಿವೈಡೆಡ್ ಬೈ ಕ್ಯೂ ಎಸ್ ಅಂದರೆ ಏನು ಮಕ್ಕಳ, ಇಲ್ಲೇ ತೊಗೊಂಡಿದ್ದೀವಿ, 100 ಮೈನಸ್ ಎಕ್ಸ್ ಆಯಿತು. ಸೊ ಹಾಗಾಗಿ 100 ಮೈನಸ್ ಎಕ್ಸ್ ತೊಳಿ, ಹೊರೆ ಗುಣಾಕಾರ ಮಾಡಿಕೊಂಡ್ರೆ 100 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಎಸ್ ಆಯಿತು. ಎಕ್ಸ್ ಅಂತ ಹೇಳಿದ್ರೆ ಏನು ಬೆಲೆ ಮಕ್ಕಳ, ಆರ್ ಎಸ್ √3. ಸೊ ಈ ಬೆಲೆಯನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ 100 ಮೈನಸ್ ಆರ್ ಎಸ್ √3 ಇಸ್ ಈಕ್ವಲ್ ಟು ಆರ್ ಎಸ್ ಆಯಿತು. ಸೊ ಆರ್ ಎಸ್ ಅನ್ನು ಒಂದು ಕಡೆ ತೊಗೊಳ್ಳೋಣ, 100 ಒಂದು ಕಡೆ ತೊಗೊಳ್ಳೋಣ. ಸೊ ಹಾಗಾಗಿ 100 ಇಸ್ ಈಕ್ವಲ್ಸ್ ಟು ಆರ್ ಎಸ್ √3 ಪ್ಲಸ್ ಆರ್ ಎಸ್. ಸೊ ಇಲ್ಲೂ ಆರ್ ಎಸ್ ಇದೆ, ಇಲ್ಲೂ ಆರ್ ಎಸ್ ಇದೆ. ಸೊ ಹಾಗಾಗಿ ಆರ್ ಎಸ್ ಅನ್ನು ಕಾಮನ್ ತೆಗೆದ್ರೆ ಉಳಿಯುವಂಥದ್ದು √3 ಪ್ಲಸ್ 1 ಇಸ್ ಈಕ್ವಲ್ ಟು 100. ಸೊ ಆರ್ ಎಸ್ ಇಸ್ ಈಕ್ವಲ್ಸ್ ಟು 100 ಡಿವೈಡೆಡ್ ಬೈ √3 ಪ್ಲಸ್ 1 ಆಯಿತು. ಹಾಗಾಗಿ ಮರದ ಎತ್ತರ ಏನಾಗುತ್ತೆ ಮಕ್ಕಳ, 100 ಭಾಗಿಸು √3 ಪ್ಲಸ್ 1 ಮೀಟರ್ ಆಗುತ್ತೆ.
ಎರಡನೇ ಪ್ರಶ್ನೆ, ಒಂದು ಕೊಳದ 200 ಮೀಟರ್ ಎತ್ತರದಿಂದ ಮೋಡವನ್ನು ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಆಗಿರ್ತದೆ. ಹಾಗೆಯೇ ನೀರಿನಲ್ಲಿ ಅದರ ಪ್ರತಿಬಿಂಬವನ್ನು ನೋಡಿದಾಗ ಉಂಟಾದ ಅವನತ ಕೋನವು 60 ಡಿಗ್ರಿ ಆದರೆ ನೀರಿನಿಂದ ಮೋಡವು ಇರುವ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಒಂದು ಕೊಳದ 200 ಮೀಟರ್ ಅಂದರೆ ಒಂದು ಕೊಳ ಇದೆ ಮಕ್ಕಳ. ಆ ಕೊಳದ 200 ಮೀಟರ್ ಎತ್ತರದಿಂದ, ಅದ್ರ ಮೇಲಿಂದ 200 ಮೀಟರ್ ಎತ್ತರದಿಂದ ಮೋಡವನ್ನು ನೋಡ್ತಾ ಇರೋದು. ಅಂದರೆ ಈಗ ನೋಡ್ಕೊಳ್ಳಿ, AF ಈ ಕೆಳಭಾಗ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಮಕ್ಕಳ. ಸೊ ನೋಡಿ, ಈ ಕೆಳಭಾಗ ಇದೇನಿದೆಯಲ್ಲ, ಸೊ ಇದು ನೀರು, ಇದರೊಳಗಡೆ ನೀರು ತುಂಬಿದೆ, ರೈಟ್. ಸೊ ಈ AF ಅನ್ನೋದು ಕೊಳ. ಆ ಕೊಳದ 200 ಮೀಟರ್ ಮೇಲಿಂದ, ಅಂದರೆ ಈ DF ಇದೆಯಲ್ಲ, ಈ 200 ಮೀಟರ್ ಮೇಲ್ಗಡೆಯಿಂದ ಮೋಡವನ್ನು ನೋಡಿದಾಗ ಉಂಟಾದಂಥ ಉನ್ನತ ಕೋನ 30 ಡಿಗ್ರಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ 30 ಡಿಗ್ರಿ ಆಗಿದೆ. ಸೊ ಸಿ ಅನ್ನೋದು ಮೋಡ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಹಾಗೆಯೇ ಈ ನೀರಿನಲ್ಲಿ ಅದರ ಪ್ರತಿಬಿಂಬ, ಸೊ ಇದರ ಪ್ರತಿಬಿಂಬ ಏನಾಗ್ತಾ ಇದೆ, ಇಲ್ಲೂ ಉಂಟಾಗ್ತಾ ಇದೆ. ಏನು ನೋಡ್ತಾ ಇದೀವಲ್ಲ, ಅದರ ಪ್ರತಿಬಿಂಬ ಇಲ್ಲಿ ಉಂಟಾಗ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆ, ಸ್ಟ್ರೈಟ್ ಲೈನ್. ಸೊ ಉಂಟಾಗ್ತಾ ಇದೆ, ರೈಟ್. ಸೊ ಇಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇದೆ. ಆ ಪ್ರತಿಬಿಂಬವನ್ನು ನೋಡಿದಾಗ ಅಲ್ಲಿ ಉಂಟಾದಂತಹ ಅವನತ ಕೋನ, ಸೊ ಇದನ್ನು ನಾವು ಅವನತ ಕೋನ ಅಂತೀವಿ, 60 ಡಿಗ್ರಿ ಆದರೆ ನೀರಿನಿಂದ ಮೋಡವು ಇರುವ ಎತ್ತರವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ನೀರಿನಿಂದ ಮೋಡ ಇರುವಂತಹ ಎತ್ತರವನ್ನು ನಾವು ಕಂಡುಹಿಡಿಬೇಕು. ಸೊ ಫಸ್ಟ್ ನಾವು ಈ ತ್ರಿಭುಜ CD B ಅನ್ನು ತೆಗೆದುಕೊಳ್ಳೋಣ. ಸೊ ಇದನ್ನು ತೆಗೆದುಕೊಂಡಾಗ tan 30 = ಏನಾಗುತ್ತೆ ಮಕ್ಕಳ, CD / BD. ಸೊ tan 30 ಅಂತ ಹೇಳಿದ್ರೆ 1/√3 ಇಸ್ ದ ಆನ್ಸರ್. ಸೊ CD ಅನ್ನೋದು, ಸೊ ವಿ ಡೋಂಟ್ ನೋ, ವಿ ಕನ್ಸಿಡರ್ಡ್ ಆಸ್ ಎ ಹೈಟ್. ಸೊ ಅದನ್ನು H ಅಂತ ಹೇಳಿ ತೆಗೆದುಕೊಂಡಿದ್ದೀವಿ, ಹೌದಾ? ಸೊ ಇದು H. ನೆಕ್ಸ್ಟ್ 1/√3 = H / X. ಸೊ ಹಾಗಾಗಿ X = H√3 ಆಯಿತು. ಅದೇ ರೀತಿ ನನಗೆ ತ್ರಿಭುಜ EDB. ಸೊ EDBಯಲ್ಲಿ tan 60 ಡಿಗ್ರಿ = DE / BD. ಸೊ tan 60 ಅಂದರೆ √3 ಆಗುತ್ತೆ. ಸೊ DE ಅಂದರೆ ಏನು ಮಕ್ಕಳ? DE ಅಂತ ಹೇಳಿದ್ರೆ DF + EF, ರೈಟ್. ಸೊ ಹಾಗಾಗಿ √3 = DF ಅಂದರೆ ಏನು, 200. ಸೊ 200 + H + 200, ಏಕೆಂದರೆ ಇದ್ರ ಪ್ರತಿಬಿಂಬ ಇಲ್ಲಿ ಉಂಟಾಗ್ತಾ ಇದೆ. ಸೊ ಹಾಗಾಗಿ H+, ಸೊ ನೋಡಿ ಇದರ ಪ್ರತಿಬಿಂಬ ಇಲ್ಲಿ ಉಂಟಾಗ್ತಾ ಇರೋದ್ರಿಂದ H + 200 ಆಗುತ್ತೆ. ಇಲ್ಲಿ ಏನಿದೆ ಅದರ ಪ್ರತಿಬಿಂಬ. ಸೊ ಹಾಗಾಗಿ H + 200 / X. ಸೊ √3 = 400 + H / H√3. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, H√3 + √3 = H + 400. ಸೊ ಹಾಗಾಗಿ ಇಲ್ಲಿ √3 ಏನಾಗುತ್ತೆ ಮಕ್ಕಳ, √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಹಾಗಾಗಿ ರೂಟ್ ಕ್ಯಾನ್ಸಲ್ ಆದರೆ 3H ಆಗುತ್ತೆ. 3H = H + 400. ಸೊ ಒಂದು H ಈ ಕಡೆ ಬಂದರೆ ಏನಾಗುತ್ತೆ, 3H - H = 400. ಸೊ 2H = 400, H = 200. ಹಾಗಾಗಿ ಇಲ್ಲಿ H ಬೆಲೆ ಏನಾಯಿತು ಮಕ್ಕಳ, 200 ಆಯಿತು. ಸೊ 200 + 200 ಏನಾಯ್ತು ಹೇಳಿ, 400 ಆಯಿತು. ಹಾಗಾಗಿ ಈ ನೀರಿನಿಂದ ಮೋಡವು ಇರುವ ಎತ್ತರ ಎಷ್ಟಾಗ್ತದೆ, 400 ಮೀಟರ್ ಆಗ್ತದೆ. ಅರ್ಥ ಆಗ್ತಾ ಇದೆಯಲ್ಲ ಲೆಕ್ಕ ಕಂಪ್ಲೀಟಾಗಿ? ಸೊ ನೋಡ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, 1.5 ಮೀಟರ್ ಎತ್ತರದ ಹುಡುಗನೊಬ್ಬ 31.5 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನ 30 ಡಿಗ್ರಿ ಮತ್ತು 60 ಡಿಗ್ರಿಗೆ ಹೆಚ್ಚಾಗ್ತದೆ. ಸೊ ಉನ್ನತ ಕೋನ ಏನಾಗ್ತಾಯಿದೆ, 30ರಿಂದ 60 ಡಿಗ್ರಿಗೆ ಹೆಚ್ಚಾಗ್ತಾ ಇದೆ. ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬರ್ತಿದ್ದಾನೆ? ಸೊ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ ಮಕ್ಕಳ. 1.5 ಮೀಟರ್ ಎತ್ತರವಿರುವಂಥ ಹುಡುಗ, ಅರ್ಥ ಆಗ್ತಾ ಇದೆಯಾ? ಸೊ ಆ ಎತ್ತರ ಇರುವ ಹುಡುಗನೊಬ್ಬ 31.5 ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ. ಸೊ ಇಲ್ಲಿದ್ದಾನೆ, ಈ ಪಾಯಿಂಟಲ್ಲಿ ಇದ್ದಾನೆ. ಅವನು ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನ. ಫಸ್ಟ್ ಅವನು ಈ ಸೀನಲ್ಲಿದ್ದಾನೆ ಮಕ್ಕಳ, ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಇದ್ದಾನೆ, ಯಾರು 1.5 ಹೈಟಲ್ಲಿ ಇರೋವಂಥ ಒಂದು ಹುಡುಗ ಇದ್ದಾನೆ. ಈ ಗೋಡೆ ಏನಾಗಿದೆ, 31.5 ಮೀಟರ್ ಎತ್ತರದಷ್ಟು ಇದೆ. ಸೊ ಫಸ್ಟು ಸೀನಲ್ಲಿದ್ದಾಗ ಅವನಿಗೆ ಉನ್ನತ ಕೋನ ಎಷ್ಟು ಉಂಟಾಯಿತು, 30 ಡಿಗ್ರಿ ಉಂಟಾಯಿತು. ನೆಕ್ಸ್ಟ್ ಅವನು ಒಂಚೂರು ಮುಂದೆ ಬಂದಾಗ ಅವನಿಗೆ 60 ಡಿಗ್ರಿ ಆಯಿತು. ಅವನಿಗೆ 60 ಡಿಗ್ರಿ ಕಾಣಿಸ್ತಾ ಇದೆ ಅಂದರೆ ಹಾಗಾದರೆ ಅವನು ಕಟ್ಟಡದಿಂದ ಎಷ್ಟು ದೂರದಲ್ಲಿದ್ದಾನೆ?
ಸೊ ಅದು ನಮಗೆ ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈಗ ನಾನು ಕಂಡುಹಿಡಿಬೇಕಾಗಿರೋದೇನು, ಎಷ್ಟು ದೂರದಲ್ಲಿ ಕಟ್ಟಡದಿಂದ ಅವನು ಇದ್ದಾನೆ, ಕಟ್ಟಡದ ಕಡೆಗೆ ಬಂದಿದ್ದಾನೆ. ಸೊ ಕಟ್ಟಡದ ಎತ್ತರ ಅವರೇ ಕೊಟ್ಟಿದ್ದಾರೆ ಮಕ್ಕಳ, 30 ಮೀಟರ್. ಯಾಕೆ ಅಲ್ಲಿ 31.5 ಮೀಟರ್ ಎತ್ತರವಿರುವ ಕಟ್ಟಡದಿಂದ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅಲ್ಲಿ ಹುಡುಗನ ಹೈಟು ಸಹ ಸೇರಿ ಏನಾಗಿದೆ 31 ಅಂತ ಹೇಳಿ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಕಟ್ಟಡದ ಎತ್ತರ ಏನಾಯಿತು 30 ಮೀಟರ್ ಆಯಿತು, ರೈಟ್. ಸೊ ಹಾಗಾಗಿ ತ್ರಿಭುಜ ಎ ಬಿ ಸಿಯಲ್ಲಿ tan 30 ಡಿಗ್ರಿ. ಸೊ ಇಲ್ಲಿ ನೋಡಿ tan 30 ಡಿಗ್ರಿ ಏನಾಯಿತು ಮಕ್ಕಳ, ಎ ಬಿ ಡಿವೈಡೆಡ್ ಬೈ ಬಿ ಸಿ. tan 30 ಅಂದರೆ 1/√3 = 30m ಡಿವೈಡೆಡ್ ಬೈ ಬಿ ಸಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ = 30√3 ಆಯಿತು. ಅಲ್ಲಿಗೆ ನನಗೆ ಈ ಕಂಪ್ಲೀಟ್ ಬಿ ಸಿ ಉದ್ದ ಗೊತ್ತಾಯಿತು. ಬಿ ಸಿ ಉದ್ದ ಏನು 30√3, ರೈಟ್, 30√3 ಆಯಿತು. ಸೊ ಈಗ ನಾನು ಕಂಡುಹಿಡಬೇಕಾಗಿರೋದೇನು, ತ್ರಿಭುಜ ಎ ಬಿ ಸಿ. ಈಗ ನನಗೆ ಇದು ಗೊತ್ತಾಯಿತು. ಈಗ ತ್ರಿಭುಜ ಎ ಬಿ ಸಿಯಲ್ಲಿ tan 60 ಡಿಗ್ರಿ = ವಾಟ್, ಎ ಬಿ ಡಿವೈಡೆಡ್ ಬೈ ಬಿ ಡಿ. tan 60 ಅಂತ ಹೇಳಿದರೆ √3. ಸೊ √3 = ಎ ಬಿ ಅಂತ ಹೇಳಿದ್ರೆ 30 ಡಿವೈಡೆಡ್ ಬೈ ಬಿ ಡಿ ಅಂತ ಹೇಳಿದರೆ ಮಕ್ಕಳ ಬಿ ಸಿ ಮೈನಸ್ ಬಿ ಡಿ, ಬಿ ಸಿ ಮೈನಸ್ ಡಿ ಸಿ ಮಾಡಿದ್ರೆ ನಮಗೆ ಬಿ ಡಿ ಬರುತ್ತೆ. ಸೊ ಹಾಗಾಗಿ 30 ಬಿ ಸಿ ಅಂತ ಹೇಳಿದ್ರೇನು 30 × √3 ಅಲ್ವಾ. ಸೊ ಇಲ್ಲೇ ನಾವು ಕಂಡುಹಿಡಿದಿದ್ದೀವಿ 30 × √3 ಮೈನಸ್ ಎಕ್ಸ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡಿಕೊಂಡ್ರೆ ಇದು ಛೇದ ಎಲ್ಲ ಅಂಶ ಜೊತೆ ಗುಣಿಸ್ಬೇಕು. ಹಾಗಾಗಿ √3 × 30 × √3 ಮೈನಸ್ ಎಕ್ಸ್ = 30. ಸೊ ಈಗ 30 ಗುಣಿಸಿ √3 ಏನಾಗುತ್ತೆ, ರೂಟ್ ಕ್ಯಾನ್ಸಲ್ ಆದರೆ 3 ಉಳಿಯುತ್ತೆ. ಸೊ 33 90, 90 ಮೈನಸ್ √3 ಎಕ್ಸ್ = 30. ಸೊ √3 ಎಕ್ಸನ್ನು ಹಾಗೆ ಇಟ್ಕೊಂಡು 90 ತೆಗೆದುಕೊಂಡ್ರೆ ಉಳಿಯುವಂಥದ್ದು 60 ಆಗುತ್ತೆ. ಸೊ ಎಕ್ಸ್ = 60 ಡಿವೈಡೆಡ್ ಬೈ √3. ಸೊ ಎಕ್ಸ್ = 60 ನಾವು 20 × 3 ಬರಿಬೋದು, ಹೌದಲ್ಲ. ಸೊ 23 = 60. ಸೊ ಡಿವೈಡೆಡ್ ಬೈ √3. ಸೊ 3 ನಾವು √3 × √3 ಮಾಡಿದರೆ ಏನಾಗುತ್ತೆ ನೋಡಿ, √3 × √3 ಮಾಡಿದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 3 ಆಗುತ್ತೆ. ಹಾಗಾಗಿ 3 ನಾವು √3 × √3 ಅಂತ ಹೇಳಿ ಬರಿಬೋದು, ರೈಟ್. ಸೊ ಹಾಗಾಗಿ √3 × √3 ಬರೆದ್ರೆ ಈ ರೂಟು ಕ್ಯಾನ್ಸಲ್ ಆದರೆ ಉಳಿಯುವಂಥದ್ದು 20√3 ಆಯಿತು. ಹಾಗಾಗಿ ಎಕ್ಸ್ ಏನಾಯಿತು 20√3 ಆಯಿತು, ರೈಟ್. ಸೊ ಹಾಗಾಗಿ ಅವನು ಎಷ್ಟು ದೂರ ಬಂದಾಗ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಸಿ ಇಂದ ಡಿಗೆ ಬಂದಾಗ ಅವನ ತಕೋನ 60 ಡಿಗ್ರಿ ಆಯಿತು. ಹಾಗಾಗಿ ಅವನು ಎಷ್ಟು ನಡ್ಕೊಬಂದಿದ್ದಾನೆ 20√3 ಅಷ್ಟು ನಡ್ಕೊಬಂದಿದ್ದಾನೆ. ಹಾಗಾಗಿ ಅವನು ಹುಡುಗ ಕಟ್ಟಡದ ಕಡೆಗೆ ಎಷ್ಟಿದೆ 20√3 ದೂರ ನಡೆದು ಬಂದಿದ್ದಾನೆ. ಸೊ ಅರ್ಥ ಆಗಿದೆಯಲ್ಲ ಲೆಕ್ಕವನ್ನು ಬಿಡಿಸೋದು. ಸೊ ನೀವು ಸ್ವಲ್ಪ ಕಾಮಾಗಿ ಕ್ವಶನನ್ನು 2-3 ಸರಿ ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ. 4ನೇ ಪ್ರಶ್ನೆ, 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣಾ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನಿಂದ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡಿ ಚಿತ್ರವನ್ನು ಗಮನಿಸ್ಕೊಳ್ಳಿ ಮಕ್ಕಳ, ಅರ್ಥ ಮಾಡ್ಕೊಳ್ಳಿ ಚಿತ್ರವನ್ನು. ಸೊ ಇಲ್ಲಿ 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರ ಅಂದರೆ ಈ ಬಿ ಸಿ ಅನ್ನೋದೇನಾಗಿದೆ ಮಕ್ಕಳ ಕಟ್ಟಡ, ರೈಟ್. ಸೊ ಈ ಕಟ್ಟಡದ ಮೇಲೆ ಪ್ರಸರಣ ಗೋಪುರದ ತುದಿ ಇದೆ ಮತ್ತು ಪಾದಗಳು, ಇದರ ಪಾದ ಏನಾಗಿದೆ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ನೋಡಿದಾಗ, ಇದರ ಪಾದವನ್ನು ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಮತ್ತು 45. ಅಂದರೆ ಇಲ್ಲಿ ಈ ಡಿಯಿಂದ ನಾವು ನೋಡಿದಾಗ ಏನಾಗ್ತಾ ಇದೆ, ಹೇಗೆ ಪ್ರಸರಣ ಗೋಪುರದ ಮೇಲ್ತುದಿಗೆ ನೋಡಿದಾಗ ನಮಗೆ 60 ಡಿಗ್ರಿ ಉಂಟಾಯಿತು. ಅದೇ ಈ ಡಿಯಿಂದ ಈ ಕಟ್ಟಡದ ತುದಿಯನ್ನು ನೋಡಿದಾಗ 45 ಡಿಗ್ರಿ ಉಂಟಾಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಹಾಗಾದರೆ ನಮಗೆ ಈ ಪ್ರಸರಣ ಗೋಪುರದ ಎತ್ತರ ಬೇಕು. ನನಗೆ ಗೊತ್ತಿರೋದು ಯಾವುದು, ಬಿ ಸಿ ಗೊತ್ತಿದೆ 20 ಮೀಟ್ರು. ಸೊ ನನಗೆ ಬೇಕಾಗಿರೋದು ಬರೀ ಎ ಬಿ ಉದ್ದ ಮಾತ್ರ ಬೇಕಾಗಿರೋವಂಥದ್ದು. ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ತೆಗೆದುಕೊಳ್ಳೋಣ. ಕಟ್ಟಡದ ಎತ್ತರ ಕೊಟ್ಟಿದ್ದಾರೆ ಮಕ್ಕಳ 20 ಮೀಟರ್. ಸೊ ತ್ರಿಭುಜ ಬಿ ಸಿ ಡಿಯಲ್ಲಿ tan 45 ಡಿಗ್ರಿ = ಸೊ tan 45 ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಹಾಗಾಗಿ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಆಯಿತು. ಸೊ tan 45 ಅಂದರೆ 1. ಸೊ ಬಿ 20 ಡಿವೈಡೆಡ್ ಬೈ ಸಿ ಡಿ. ಸೊ ಸಿ ಡಿ ಬೆಲೆ ಏನಾಯಿತು ಮಕ್ಕಳ 20 ಮೀಟರ್ ಆಯಿತು. ಈಗ ಸಿ ಡಿನೂ ಗೊತ್ತಾಯಿತು, ಬಿ ಸಿನೂ ಗೊತ್ತಿದೆ. ಸೊ ಈಗ ತ್ರಿಭುಜ
ಎ ಸಿ ಡಿ ಇದನ್ನು ತೆಗೆದುಕೊಳ್ಳೋಣ. ಎ ಸಿ ಡಿಯಲ್ಲಿ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಸಿ ಡಿ. ಓಕೆನಾ? ಸೊ ಟ್ಯಾನ್ 60 ಎಷ್ಟಿದೆ? √3. ಸೊ ಎ ಸಿಯನ್ನು ನಾವೇನಂತೇಳಿ ತೆಗೆದುಕೊಳ್ತೀವಿ? ಎ ಬಿ ಪ್ಲಸ್ ಬಿ ಸಿ. ಸೊ √3 ಈಸ್ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ 20. ಓಕೆನಾ? ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 20 √3 ಆಯಿತು. ಸೊ 20 √3 ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ ಅಂದರೆ 20. ಸೊ ಎ ಬಿ ಈಸ್ ಈಕ್ವಲ್ಸ್ ಟು ಈ 20ಯನ್ನು ಆ ಕಡೆ ತೆಗೆದುಕೊಂಡ್ರೆ 20 √3 ಮೈನಸ್ 20 ಆಯಿತು. ಸೊ ಎರಡರಲ್ಲೂ ಕಾಮನ್ ಇರೋದು 20, ಕಾಮನ್ ತೆಗೆದ್ರೆ ಉಳಿಯೋದು √3 ಮೈನಸ್ 1 ಆಯಿತು. ಹಾಗಾಗಿ ಎ ಬಿ ಈಸ್ ಈಕ್ವಲ್ಸ್ ಟು 20 √3 ಮೈನಸ್ 1 ಮೀಟರ್ ಆಯಿತು. ಹಾಗಾಗಿ ಎ ಬಿ ಉದ್ದ, ಈ ಪ್ರಸರಣ ಗೋಪುರದ ಮೇಲ್ತುದಿಯ ಉದ್ದ 20 √3 ಮೈನಸ್ 1 ಆಯಿತು. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 5ನೇ ಲೆಕ್ಕ. 80 ಮೀಟರ್ ಅಗಲವುಳ್ಳ ರಸ್ತೆಯ ಎರಡೂ ಬದಿಗಳಲ್ಲಿ ಒಂದೇ ಎತ್ತರವಿರುವ 2 ಕಂಬಗಳು ಅಭಿಮುಖವಾಗಿ ನಿಂತಿವೆ. ರಸ್ತೆಯ ಮೇಲಿನ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳು ಉನ್ನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಕಂಬಗಳ ಎತ್ತರವನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಮಕ್ಕಳ, ಇಲ್ಲಿ ಲೆಕ್ಕ ಏನು ಹೇಳ್ತಿದೆ ಅಂದರೆ 80 ಮೀಟರ್ ಅಗಲವುಳ್ಳ ಒಂದು ರಸ್ತೆ ಇದೆ. ಸೊ ಬಿ ಸಿ ಅನ್ನೋದು ರಸ್ತೆ. ಸೊ ಎರಡೂ ಬದಿಗಳಲ್ಲಿ ಏನಿದೆ? ಒಂದೇ ಎತ್ತರವಿರುವ 2 ಕಂಬಗಳು ಅಭಿಮುಖವಾಗಿವೆ. ಸೊ ಬಿನಲ್ಲೂ ಒಂದು ಕಂಬ ಇದೆ, ಅದೇ ರೀತಿ ಸಿನಲ್ಲೂ ಒಂದು ಕಂಬ ನಿಂತಿದೆ. ಹೌದಾ? 2 ಕಂಬಗಳಿದ್ದಾವೆ ಮಕ್ಕಳ. ರಸ್ತೆಯ ಮೇಲಿನ ಒಂದು ಬಿಂದುವಿನಲ್ಲಿ, ಯಾವುದೋ ಒಂದು ಬಿಂದುವಿನಿಂದ ಕಂಬದ ಮೇಲ್ತುದಿಗಳ ಉನ್ನತ ಕೋನಗಳು, ಯಾವುದೋ ಒಂದು ತುದಿಯಿಂದ ಅದನ್ನು ನೋಡಿದಾಗ ಉನ್ನತ ಕೋನ 30 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಹಾಗಾದರೆ ಕಂಬದ ಎತ್ತರವನ್ನು ಕಂಡುಹಿಡಿಯಿರಿ. ಕಂಬದ ಎತ್ತರಗಳನ್ನು ಮತ್ತು ಕಂಬಗಳಿಂದ ರಸ್ತೆಯ ಮೇಲಿನ ಬಿಂದುವಿರುವ ದೂರವನ್ನು. ಸೊ ಕಂಬದ ಎತ್ತರವನ್ನು ಕಂಡುಹಿಡಿಬೇಕು. ಯಾವುದೋ ಬಿಂದುವಿನಿಂದ ನೋಡಿದಾಗ ಬರ್ತಾ ಇರೋದು. ಹಾಗಾಗಿ ಎಷ್ಟು ದೂರದಿಂದ ಆ ಬಿಂದು ಇದೆ ಅದನ್ನು ಸಹ ನಾವು ಇದನ್ನು ಕಂಡುಹಿಡಿಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನನಗೆ 2 ತ್ರಿಭುಜ ಇದೆ. ತ್ರಿಭುಜ ಎ ಸಿ ಡಿ, ತ್ರಿಭುಜ ಎ ಸಿ ಡಿಯಲ್ಲಿ ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಸಿ ಡಿ ಡಿವೈಡೆಡ್ ಬೈ ಎ ಸಿ. ರೈಟ್? ಸೊ ಟ್ಯಾನ್ 60 ಅಂದರೆ ಏನಪ್ಪ? 30 ಅಂದರೆ 1/√3. ಸಿ ಡಿ ಅಂದರೆ ವಿ ಡೋಂಟ್ ನೋ, ಸೊ ಐ ಕನ್ಸಿಡರ್ಡ್ ಆಸ್ ಎಚ್. ರೈಟ್? ಎಚ್ ಡಿವೈಡೆಡ್ ಬೈ. ಸೊ ಇಲ್ಲಿ ಹೇಗೆ 80 ಬಂತು? ಎ ಸಿ ಅಂದರೆ 80 ಹೇಗೆ? ಬಿ ಸಿ ಅಂದ್ರೇನು? ದ ಹೋಲ್ ಡಿಸ್ಟೆನ್ಸ್ ಇಸ್ 80 ಮೀಟರ್. ಸೊ ಹಾಗಾಗಿ ನನಗೆ ಬಿ ಎನ ಎಕ್ಸ್ ಅಂತ ತೆಗೆದುಕೊಂಡ್ರೆ ಎ ಸಿ ಕಂಡುಹಿಡಿಯೋದು ಬಹಳ ಈಸಿ. 80 ಮೈನಸ್ ಎಕ್ಸ್. ಸೊ ಹಾಗಾಗಿ 80 ಮೈನಸ್ ಎಕ್ಸ್ ಆಗುತ್ತೆ. ಓರೆ ಗುಣಾಕಾರ ಮಾಡಿಕೊಂಡ್ರೆ 80 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ √3 ಆಯಿತು. ಇದನ್ನು ಸಮೀಕರಣ 1 ಅಂತ ತಗೊಳ್ಳೋಣ. ಅದೇ ರೀತಿ ಈ ತ್ರಿಭುಜವನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಬಿ ಎ ಇ. ತ್ರಿಭುಜ ಎ ಬಿಯಲ್ಲಿ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಇ ಡಿವೈಡೆಡ್ ಬೈ ಎ ಬಿ. ಸೊ ಟ್ಯಾನ್ 60 ಅಂದರೆ √3, ಬಿ ಎ ಅಂದರೆ ಎಚ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್. ಸೊ ಹಾಗಾಗಿ ಎಕ್ಸ್ √3 ಇಸ್ ಈಕ್ವಲ್ ಟು ಎಚ್ ಆಯಿತು. ಸೊ ಈಗ ನನಗೆ ಸಮೀಕರಣ 2ರಲ್ಲಿ ಎಚ್ ಬೆಲೆ ಗೊತ್ತಾಯಿತು. ಸೊ ಈ ಎಚ್ ಬೆಲೆಯನ್ನು ಸಮೀಕರಣ 1ಕ್ಕೆ ಆದೇಶಿಸೋಣ. ಹಾಗಾಗಿ 80 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ √3. ಸೊ 80 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಚ್ ಅಂತಂದರೆ ಏನು? ಎಕ್ಸ್ √3. ಸೊ ಹಾಗಾಗಿ ಎಕ್ಸ್ ಇಂಟು √3 ಆಯಿತು. ಸೊ √3 ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮಕ್ಕಳ, √3 ಹೋಲ್ ಸ್ಕ್ವೇರ್ ಆಯಿತು. ಸ್ಕ್ವೇರ್ ಕ್ಯಾನ್ಸಲ್ ಆದರೆ 3 ಉಳಿಯುತ್ತೆ. ಸೊ ಹಾಗಾಗಿ 3x ಆಯಿತು. ಓಕೆನಾ? ಸೊ ಆರ್ ಯು ಗೆಟಿಂಗ್ ಚಿಲ್ಡ್ರನ್? ಎಸ್. ಸೊ ಹಾಗಾಗಿ ಈಗ ನನಗೆ 3x ಆಯಿತು. ಇಲ್ಲಿ ಎಕ್ಸ್ ಇದೆ. ಸೊ ಎಕ್ಸನ್ನು ನಾವೇನು ಮಾಡೋಣ ಮಕ್ಕಳ? ಈ ಕಡೆ ತೆಗೆದುಕೊಂಡ್ರೆ ಏನಾಗುತ್ತೆ? ಪ್ಲಸ್ ಎಕ್ಸ್ ಆಯಿತು. ಹೌದಾ? ಹಾಗಾಗಿ 80 ಇಸ್ ಈಕ್ವಲ್ಸ್ ಟು 4x ಆಯಿತು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 20 m ಆಯಿತು. ಡಿವೈಡ್ ಮಾಡಿದ್ರೆ ಸೊ ಎಕ್ಸ್ ಬೆಲೆ ಏನಾಯಿತು? 20 ಮೀಟರ್ ಆಯಿತು. ಸೊ ಎಕ್ಸ್ ಅನ್ನೋದನ್ನು ನಾವೇನು ಮಾಡ್ತೀವಿ? ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ಬೆಲೆಯನ್ನು ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ಏನಾಗುತ್ತೆ? ವಿಲ್ ಗೆಟ್ 20 √3 ಆಯಿತು. ಹಾಗಾಗಿ ಕಂಬಗಳ ಎತ್ತರ, 2 ಕಂಬಗಳ ಎತ್ತರ 20 √3 ಆಯಿತು. ಸೊ ನನಗೆ ಅವ್ರು ಕೇಳಿರೋದೇನು? ಆ ಬಿಂದುವಿನಿಂದ, ಇಲ್ಲಿಂದ ಈ ಬಿಂದುವಿನಿಂದ ಇದಕ್ಕಿರುವ ದೂರ ಎಷ್ಟು? ಸೊ ವೆರಿ ಈಸಿ ಮಕ್ಕಳ. ನೀವೇನು ಮಾಡಬೇಕು? ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಂದ್ರೇನು? 20. ಸೊ ಹಾಗಾಗಿ ನನಗೆ 1 ಬೆಲೆ 20 ಅಂತ ಗೊತ್ತಾಯಿತು. ಸೊ ಇದು 80 ಮೈನಸ್ ಎಕ್ಸ್ ಮಾಡಿದ್ರೆ 60 ಆಯಿತು. ಸೊ ಹಾಗಾಗಿ ಬಿ ಎ 20, ಎ ಸಿ 60 ಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಸಮುದ್ರದ ಮಟ್ಟದಿಂದ 75 ಮೀಟರ್ ಎತ್ತರವಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ದೀಪಸ್ತಂಭದ ಒಂದೇ ಪಾರ್ಶ್ವದಿಂದ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ
ಎರಡೂ ಹಡಗುಗಳಿಗಿರುವ ದೂರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಸಮುದ್ರ ಮಟ್ಟದಿಂದ 75 ಮೀಟರ್, ಇದು ಒಂದು ದೀಪಸ್ತಂಭ, ಇದರ ಎತ್ತರ 75 ಮೀಟರ್ ಇದೆ. ಈ ದೀಪಸ್ತಂಭದ ಮೇಲಿನಿಂದ ಹಡಗುಗಳನ್ನು, ಇಲ್ಲೊಂದು ಹಡಗು ಇದೆ, ಇಲ್ಲೊಂದು ಹಡಗು ಇದೆ, ಇಲ್ಲೊಂದು ಹಡಗು ಇದೆ. ಸೊ ಇವುಗಳನ್ನು ನೋಡಿದಾಗ ಉಂಟಾದಂತಹ ಅವನತ ಕೋನ, ಸೊ ಇದನ್ನು, ಈ ಒಂದು ಹಡಗನ್ನು ನೋಡಿದಾಗ ನಮಗೆ 30 ಡಿಗ್ರಿ ಉಂಟಾಗ್ತಾ ಇದೆ. ಅದೇ ಈ ಹಡಗನ್ನು ನೋಡಿದಾಗ 45 ಡಿಗ್ರಿ ಅವನತ ಕೋನ, ಅಂದರೆ ಮೇಲಿಂದ ಕೆಳಗಡೆ ನೋಡೋದು. ದೀಪಸ್ತಂಭಗಳ ಒಂದೇ ಪಾರ್ಶ್ವದಿಂದ, ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ, ಸೊ ಒಂದೇ ಪಾರ್ಶ್ವದಲ್ಲಿ, ಎರಡೂ ಕಡೆ ಎಲ್ಲ ಒಂದೇ ಪಾರ್ಶ್ವದಲ್ಲಿ ಒಂದ್ರ ಕೆಳಗೆ ಇನ್ನೊಂದಿದ್ದರೆ ಆ ಎರಡೂ ಹಡಗುಗಳಿಗಿರುವಂತಹ ದೂರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಮಕ್ಕಳ ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಏನಕ್ಕೆ ಇಲ್ಲಿ 45 ಡಿಗ್ರಿ. ಸೊ ಇಲ್ಲಿ ನಮಗೆ ಎರಡು ಛೇದಕ ರೇಖೆಗಳು ಅಂತ ಹೇಳಿ ತೆಗೆದುಕೊಂಡಾಗ ನಮಗೇನಾಗುತ್ತೆ, ಪರ್ಯಾಯ ಕೋನಗಳನ್ನು ನಾವು ತೆಗೆದುಕೊಳ್ತೀವಿ, ರೈಟ್. ಸೊ ಇದು 45 ಡಿಗ್ರಿ ಇದೆ, ಇದು 45 ಇರುತ್ತೆ, ಇದು 30 ಇದ್ದರೆ ಇದು 30 ಇದ್ದರೆ ಇರ್ತದೆ. ಸೊ ಈಗ ನಾನೇನು ಮಾಡಬೇಕು, ನಾವು ಕಂಡುಹಿಡಿಬೇಕಾಗಿರೋದೇನು, ಎರಡೂ ಹಡಗುಗಳಿಗಿರುವ ದೂರವನ್ನು ಕಂಡುಹಿಡಿಬೇಕು ಮಕ್ಕಳ. ಈ ಸಿ ಡಿಯನ್ನು ನಾವು ಕಂಡುಹಿಡಬೇಕು. ಇದ್ರೆ ಎಷ್ಟು ದೂರ ಇವುಗಳ ನಡುವೆ ದೂರ ಇದೆ ಅಂತ. ಸೊ ಈಗ ನಮಗೆ ತ್ರಿಭುಜ ಎ ಬಿ ಡಿಯನ್ನು ತೆಗೆದುಕೊಳ್ಳೋಣ. ಈ ತ್ರಿಭುಜ ಎ ಬಿ ಡಿಯಲ್ಲಿ, ಸೊ ತ್ರಿಭುಜ ಎ ಬಿ ಡಿಯಲ್ಲಿ, ಸೊ tan 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಎ ಬಿ ಡಿವೈಡೆಡ್ ಬೈ ಎ ಡಿ ಆಗಿದೆ, ಹೌದಾ. ಸೊ tan 30 ಅಂದರೆ 1/√3 ಡಿವೈಡೆಡ್ ಬೈ ಎ ಬಿ ಅಂದರೆ ಏನಪ್ಪ 75. ಸೊ 75 ಡಿವೈಡೆಡ್ ಬೈ ಎ ಡಿ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಸೊ ಎ ಡಿ ಈಸ್ ಈಕ್ವಲ್ ಟು 75 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 75√3 m ಆಯಿತು. ಹಾಗಾಗಿ ನನಗೆ ಎ ಇಂದ, ಈ ಗೋಪುರದಿಂದ ಈ ಕೊನೆಯ ಹಡಗಿನವರೆಗೆ ಇರುವಂತಹ ಉದ್ದ ಗೊತ್ತಾಯಿತು, ಅದು 75√3 ಮೀಟರ್ ಆಯಿತು. ಸೊ ಅದೇ ರೀತಿ ತ್ರಿಭುಜ ಎ ಸಿ ಬಿಯಲ್ಲಿ, tan 45 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ, ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಇಲ್ಲಿ ಎ ಬಿ ಅಂತ ಹೇಳಿದ್ರೆ 75 ಮೀಟರ್, ಯಾಕೆಂದರೆ ಗೋಪುರದ ಉದ್ದ ಗೊತ್ತಿದೆ. ಸೊ tan 45 ಅಂದರೆ 1 ಡಿಗ್ರಿ. ಎ ಸಿ ಅಂತ ಹೇಳಿದ್ರೆ ಏನು ಮಾಡ್ತೀವಿ ನಾವು, ಎ ಡಿ ಮೈನಸ್ ಸಿ ಡಿಯನ್ನು ಮಾಡ್ತೀವಿ, ಓಕೆನಾ. ಸೊ ನನಗೆ ಸಿ ಡಿ ಎಕ್ಸ್ ಅಂತ ತೆಗೆದುಕೊಂಡ್ರೆ ಏನಾಗುತ್ತೆ, ಎ ಸಿ 75√3 ಮೈನಸ್ ಎಕ್ಸ್ ಆಯಿತು. ಸೊ ಬರ್ಕೊಳ್ಳೋಣ. ಸೊ ಈಗ ನಾವು ಇದನ್ನು ಒರೇ ಗುಣಾಕಾರವನ್ನು ಮಾಡಿಕೊಂಡ್ರೆ, ಸೊ ನಮಗೆ 75√3 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 75. ಸೊ 75 ಇರೋದನ್ನ ಒಂದು ಕಡೆ ಬರ್ಕೊಳ್ಳೋಣ, ಎಕ್ಸ್ನ ಒಂದು ಕಡೆ ಬರ್ಕೊಳ್ಳೋಣ. ಸೊ 75 ಕಾಮನ್ ಇರೋದ್ರಿಂದ ಉಳಿಯುವಂಥದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು 75 ಇಂಟು √3 ಮೈನಸ್ 1. ಸೊ √3 ಅಂತ ಹೇಳಿದರೆ 1.73. ಸೊ ಹಾಗಾಗಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಅದರ ಕಂಪ್ಲೀಟ್ ಎಕ್ಸ್ ಬೆಲೆ ಗೊತ್ತಾಗುತ್ತೆ, 54.75 ಮೀಟರ್. ಸೊ ಹಾಗಾಗಿ ನನಗೆ 54.75 ಮೀಟರ್ ಅಂದರೆ ಏನು ಮಕ್ಕಳ, ಈ ಎರಡೂ ಹಡಗುಗಳ ನಡುವೆ ಇರುವಂತಹ ದೂರ. ಸೊ ಎಕ್ಸ್ ಅಂದರೆ ನಾವು ಅದನ್ನೇ ತೆಗೆದುಕೊಂಡಿರೋದು, ಸಿ ಡಿ ಇಸ್ ಎಕ್ಸ್. ಸಿ ಡಿ ಅಂದರೆ ಎರಡು ಹಡಗುಗಳ ನಡುವೆ ಇರುವ ಎತ್ತರ, ಹಾಗಾಗಿ ಅದೆಷ್ಟಿದೆ, 54.75 ಮೀಟರ್ ಆಗುತ್ತೆ. ಸೊ ಇನ್ನೂ ತುಂಬ ಲೆಕ್ಕಗಳಿದ್ದಾವೆ ಮಕ್ಕಳ ಬಿಡಿಸ್ಲಿಕ್ಕೆ. ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಿಮಗೂ ಸಹ ಬೋರ್ ಆಗುತ್ತೆ. ಸೊ ನಾನು ಇನ್ನೊಂದು ಪಾರ್ಟ್ 2 ಮತ್ತು ಪಾರ್ಟ್ 3 ಅಂತ ಹೇಳಿ ಇನ್ನೂ 2 ವೀಡಿಯೋಸ್ಗಳನ್ನು ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.